ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತು ನಾವು ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತಹ 100 ಪದಗಳ ಪರಿಚಯ ಮಾಡ್ಕೊಳ್ತೀವಿ. ಟಾಪ್ 100 ಹ್ಯೂಮನ್ ಬಾಡಿ ರಿಲೇಟೆಡ್ ವರ್ಡ್ಸ್ಗಳ ಪರಿಚಯ ಮಾಡ್ಕೊಳ್ತೀವಿ. ಮೊದಲ ಪದ ಈ ರೀತಿ ಇದೆ, ಕಣ್ಣು ರೆಪ್ಪೆಗಳು. ಕಣ್ಣು ರೆಪ್ಪೆಗಳಿಗೆ ಐಲಿಡ್ಸ್ ಅಂತೇಳಿ ಕರೀತಾರೆ. ಐಲಿಡ್ಸ್. ಕಣ್ಣೀರು, ಕಣ್ಣೀರಿಗೆ ಟಿಯರ್, ಟಿಯರ್. ಕಣ್ಣುಗಳು, ಐಸ್, ಐಸ್. ಮುಖದ ಕಾಂತಿ, ಮುಖದ ಕಾಂತಿಗೆ ಕಾಂಪ್ಲೆಕ್ಷನ್ ಅಂತ ಕರಿತವೆ. ನೋಡಿ, ನಾನು ಅದಕ್ಕೆ ಹೇಳಿದ್ದು ಬಾಡಿ ರಿಲೇಟೆಡ್ ವರ್ಡ್ಸ್ ಅಂತೇಳಿ, ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಹೇಳಿಲ್ಲ. ಮುಖದ ಕಾಂತಿಗೆ ಕಾಂಪ್ಲೆಕ್ಷನ್ ಅಂತ ಕರಿತೀವಿ. ಇನ್ನು ಮುಖಕ್ಕೆ ಫೇಸ್ ಅಂತೇಳಿ ಕರಿತೀವಿ. ಇನ್ನು ಹಣೆಗೆ ಫಾರ್ಹೆಡ್ ಅಂತ ಕರಿತೀವಿ. ಹಣೆ, ಫಾರ್ಹೆಡ್. ಮೆದುಳು, ಬ್ರೈನ್. ಮೆದುಳಿಗೆ ಬ್ರೈನ್ ಅಂತ ಕರಿತೀವಿ. ತಲೆಬುರುಡೆ, ತಲೆಬುರುಡೆ ಸ್ಕಲ್, ಸ್ಕಲ್. ತಲೆ, ಹೆಡ್, ಹೆಡ್. ಹುಬ್ಬು, ಹುಬ್ಬುಗೆ ಐಬ್ರಾಸ್ ಅಂತೇಳಿ ಕರಿತೀವಿ. ಐಬ್ರಾಸ್. ರೆಪ್ಪೆಯ ಕೂದಲು, ಕಣ್ಣಿನ ರೆಪ್ಪೆಯಲ್ಲಿ ಇರ್ತಲ್ಲ ಅದರ ಕೂದಲಿಗೆ ಐ ಲ್ಯಾಶಸ್ ಅಂತ ಕರಿತೀವಿ. ಐ ಲ್ಯಾಶಸ್. ಕಿವಿಗಳು, ಇಯರ್ಸ್, ಇಯರ್ಸ್. ಕೆನ್ನೆಗಳು, ಚೀಕ್ಸ್. ಕೆನ್ನೆ ಅಂತ ಹೇಳಿದಾಗ ಚೀಕ್ ಅನ್ನೋ ವರ್ಡ್ ಯೂಸ್ ಆಗುತ್ತೆ. ಕೆನ್ನೆ ಗುಳಿ, ಡಿಂಪಲ್. ಕೆನ್ನೆಯಲ್ಲಿ ಬೀಳುವಂಥ ಗುಳಿಗೆ ಡಿಂಪಲ್ ಅಂತ ಕರಿತೀವಿ. ಇನ್ನು ಬೆವರು, ಬೆವರು ಸ್ವೆಟ್, ಸ್ವೆಟ್. ಇನ್ನು ಕೈ, ಹ್ಯಾಂಡ್. ಕೈಗೆ ಹ್ಯಾಂಡ್ ಅಂತೇಳಿ ಕರಿತೀವಿ. ಮಣಿಕಟ್ಟು, ರಿಸ್ಟ್, ರಿಸ್ಟ್. ನೋಡಿ, ನಾವು ರಿಸ್ಟ್ ವಾಚ್ ಅಂತೇಳಿ ಕರಿತೀವಲ್ಲ, ಮಣಿಕಟ್ಟಿಗೆ ಕಟ್ಟುವಂಥ ವಾಚ್ಗೆ ರಿಸ್ಟ್ ವಾಚ್ ಅಂತ ಕರಿತೀವಿ. ಮೊಣಕೈ, ಮೊಣಕೈಗೆ ಎಲ್ಬೋ, ಎಲ್ಬೋ. ಅಂಗೈ, ಪಾಮ್, ಪಾಮ್. ಕೈ ಬೆರಳು, ಫಿಂಗರ್ಸ್ ಅಥವಾ ಫಿಂಗರ್. ಕೈ ಬೆರಳುಗಳಿಗೆ ಫಿಂಗರ್ಸ್ ಅಂತ ಕರಿತೀವಿ, ಬೆರಳಿಗೆ ಫಿಂಗರ್ ಅಂತೇಳಿ ಕರಿತೀವಿ. ಹೆಬ್ಬೆಟ್ಟು, ಹೆಬ್ಬೆರಳಿಗೆ ತಮ್ ಅಂತ ಕರಿತೀವಿ. ತಮ್ ಇಂಪ್ರೆಸ್ ಕೊಡಬೇಕು ಅಂತೇಳಿ ಹೇಳ್ತಿರ್ತೀವಿ. ಆಧಾರ್ ಕಾರ್ಡ್ಗೆ ತಮ್ ಕೊಡೋಕೆ ಹೇಳಿದ್ದಾರೆ. ಈ ರೀತಿ ತಮ್ ಅಂದರೆ ಹೆಬ್ಬೆಟ್ಟು ಒಂದು. ಬೆನ್ನು, ಬ್ಯಾಕ್. ಇನ್ನು ಬೆನ್ನೆಲುಬು ಅಥವಾ ಬೆನ್ನು ಮೂಳೆಗೆ ಬ್ಯಾಕ್ ಬೋನ್ ಅಂತ ಕರಿತೀವಿ. ನೋಡಿ, ಬ್ಯಾಕ್ ಅಂದರೆ ಬೆನ್ನು, ಬೆನ್ನು ಮೂಳೆಗೆ ಬ್ಯಾಕ್ ಬೋನ್ ಅಂತ ಕರಿತೀವಿ. ಪಕ್ಕೆಲುಬು, ರಿಪ್ಸ್, ರಿಪ್ಸ್. ತೋರು ಬೆರಳು, ತೋರು ಬೆರಳಿಗೆ ಫೋರ್ ಫಿಂಗರ್, ಫೋರ್ ಫಿಂಗರ್. ಇನ್ನು ಮಧ್ಯದ ಬೆರಳು, ಮಧ್ಯದ ಬೆರಳಿಗೆ ಮಿಡಲ್ ಫಿಂಗರ್, ಮಿಡಲ್ ಫಿಂಗರ್. ಉಂಗುರ ಬೆರಳು, ಉಂಗುರ ಬೆರಳಿಗೆ ರಿಂಗ್ ಫಿಂಗರ್ ಅಂತ ಕರಿತೀವಿ. ಇನ್ನು ಕಿರುಬೆರಳು, ಕಿರುಬೆರಳಿಗೆ ಲಿಟಲ್ ಫಿಂಗರ್, ಲಿಟಲ್ ಫಿಂಗರ್. ಇನ್ನು ಎದೆಗೆ ಚೆಸ್ಟ್ ಅಂತ ಕರಿತೀವಿ, ಎದೆ, ಚೆಸ್ಟ್. ಇನ್ನು ಹೊಟ್ಟೆಗೆ ಸ್ಟಮಕ್ ಅಂತ ಕರಿತೀವಿ, ಸ್ಟಮಕ್. ಸೊ ನಾವು ಹೊಟ್ಟೆ ನೋವು ಇದ್ದಾಗ ಸ್ಟಮಕ್ ಪೇಯ್ನ್ ಅಂತ ಹೇಳ್ತೀವಲ್ಲ, ಸೊ ಹೊಟ್ಟೆಗೆ ಸ್ಟಮಕ್ ಅಂತೇಳಿ ಕರಿತೀವಿ. ಇನ್ನು ಕಿಬ್ಬೊಟ್ಟೆಗೆ ಅಬ್ಡಮನ್ ಅಂತ ಕರಿತೀವಿ, ಅಬ್ಡಮನ್. ಇನ್ನು ಮೊಡವೆಗೆ ಪಿಂಪಲ್ ಅಂತ ಕರಿತೀವಿ, ಪಿಂಪಲ್. ದವಡೆ, ದವಡೆ ಝಾ, ಝಾ. ತುಟಿ, ಲಿಪ್. ತುಟಿಗಳಿಗೆ ಲಿಪ್ಸ್ ಅಂತೇಳಿ ಕರಿತೀವಿ. ಇನ್ನು ಮೀಸೆ, ಮೀಸೆಗೆ ಮೋಸ್ಟ್ಯಾಚ್ ಅಂತ ಕರಿತೀವಿ, ಮೀಸೆಗೆ ಮೋಸ್ಟ್ಯಾಚ್ ಅಂತ ಕರಿತೀವಿ. ಇನ್ನು ಗಡ್ಡ, ಗಡ್ಡಕ್ಕೆ ಬೇರ್ಡ್, ಬೇರ್ಡ್ ಅಂತ ಕರಿತೀವಿ. ವಸಡು, ವಸಡು. ಜೆಮ್ಸ್, ಜೆಮ್ಸ್. ಅಡ್ವರ್ಟೈಸಲ್ಲಿ ಬರುತ್ತಿದ್ದು, ಸಾಮಾನ್ಯವಾಗಿ ಟೂತ್ಪೇಸ್ಟ್ ಅಡ್ವರ್ಟೈಸಲ್ಲಿ ಹೆಚ್ಚು ನಾವು ಈ ಜೆಮ್ಸ್ ಅನ್ನುವ ವರ್ಡನ್ನು ಕೇಳ್ತೀವಿ, ವಸಡು. ಇನ್ನು ಗಂಟಲು, ಗಂಟಲು ಅಂದರೆ ಥ್ರಾಟ್. ಇನ್ನು ನಡು, ವೇಸ್ಟ್, ವೇಸ್ಟ್. ಗರ್ಭಕೋಶ, ಗರ್ಭಕೋಶಕ್ಕೆ ಊಂಬ್ ಅಂತೇಳಿ ಕರಿತೀವಿ, ಊಂಬ್. ಇನ್ನು ನಾಡಿ, ನಾಡಿಗೆ ಪಲ್ಸ್ ಅಂತ ಕರಿತೀವಿ. ಪಲ್ಸ್ ರೇಟ್ ಸರಿಯಾಗಿರಬೇಕು, ಪಲ್ಸ್ ರೇಟ್ ಹೆಚ್ಚಾಗಿದೆಯಾ ಅನ್ನೋ ವರ್ಡನ್ನು ಸಾಮಾನ್ಯವಾಗಿ ಹಾಸ್ಪಿಟ್ಲಿಗೆ ಹೋದಾಗ ನಾವು ಕೇಳ್ತಿರ್ತೀವಿ. ಸೊ ಪಲ್ಸ್ ಅಂದರೆ ನಾಡಿ ಅನ್ನೋ ಅರ್ಥ ಕೊಡುತ್ತೆ. ಇನ್ನು ಕಣ್ಣುಗುಡ್ಡೆ, ಕಣ್ಣುಗುಡ್ಡೆ ಪುಪಿಲ್, ಪುಪಿಲ್. ಪಾಪೆ, ಪಾಪೆಗೆ ಐರಿಸ್ ಅಂತೇಳಿ ಕರಿತೀವಿ, ಐರಿಸ್. ಕಣ್ಣಿನ ಪೊರೆ, ಕಣ್ಣಿನ ಪೊರೆಗೆ ಕಾರ್ನಿಯಾ ಅಂತೇಳಿ ಕರಿತೀವಿ, ಕಾರ್ನಿಯಾ. ಇನ್ನು ಮೂಗು, ಮೂಗು ಅಂದರೆ ನೋಸ್, ನೋಸ್. ಇನ್ನು ಬಾಯಿ, ಬಾಯಿಗೆ ಮೌತ್ ಅಂತ ಕರಿತೀವಿ, ಮೌತ್. ಹಲ್ಲು, ಟೀತ್, ಟೀತ್. ನಾಲಿಗೆ, ಟಂಗ್, ಟಂಗ್. ಕಿರುನಾಲಿಗೆ, ಕಿರುನಾಲಿಗೆ ಯುವಾಲ ಅಂತ ಕರಿತೀವಿ, ಯುವಾಲ ಅಂತ ಕರಿತೀವಿ. ಇನ್ನು ಉಗುಳು, ಉಗುಳಿಗೆ ಸ್ಪಿಟಲ್, ಸ್ಪಿಟಲ್ ಅಂತೇಳಿ ಕರಿತೀವಿ. ಕಿವಿ, ಕಿವಿಗೆ ಇಯರ್ ಅಂತ ಕರಿತೀವಿ, ಇಯರ್. ಕಿವಿಯ ಆಲೆ, ಇದಕ್ಕೆ ಲೋಬ್ ಅಂತ ಕರಿತೀವಿ, ಲೋಬ್. ಕಿವಿಯ ತಮಟೆ, ಇಯರ್ ಡ್ರಮ್,
ಅನ್ನನಾಳ ಅನ್ನನಾಳ ಗ್ಯಾಲೆಟ್ ಗ್ಯಾಲೆಟ್. ಶ್ವಾಸನಾಳ ಶ್ವಾಸನಾಳ ವಿಂಡ್ ಪೈಪ್ ವಿಂಡ್ ಪೈಪ್. ಇನ್ನು ಕುತ್ತಿಗೆ ಕುತ್ತಿಗೆಗೆ ನೆಕ್ ಅಂತ ಕರಿತೀವಿ ನೆಕ್. ಹೆಗಲು ಶೋಲ್ಡರ್ ಭುಜ ಅಂತ ಕೂಡ ಕರಿತೀವಿ. ಎದೆಗೂಡು ಥೊರ್ಯಾಕ್ಸ್ ಥೊರ್ಯಾಕ್ಸ್. ಪಕ್ಕೆಲುಬು ರಿಬ್ಸ್ ರಿಬ್ಸ್. ತೋಳು ಆರ್ಮ್ ಆರ್ಮ್. ಹೃದಯ ಹಾರ್ಟ್ ಹಾರ್ಟ್. ಯಕೃತ್ತು ಲಿವರ್ ಲಿವರ್. ಪಿತ್ತ ಪಿತ್ತಕ್ಕೆ ಬೈಲ್ ಅಂತ ಕರಿತೀವಿ. ಬೈಲ್ ರಸ ಸ್ರವಿಕೆ ಆಗುತ್ತೆ ಅಂತ ಹೇಳ್ತೀವಲ್ಲ ಪಿತ್ತಕೋಶದಲ್ಲಿ, ಸೊ ಪಿತ್ತಕ್ಕೆ ಬೈಲ್ ಅಂತ ಕರಿತೀವಿ. ಮೂತ್ರಪಿಂಡಗಳು ಕಿಡ್ನೀಸ್ ಕಿಡ್ನಿ. ಕರುಳು ಇಂಟೆಸ್ಟೈನ್. ಇಲ್ಲಿ ನಾವು ಸ್ಮಾಲ್ ಇಂಟೆಸ್ಟೈನ್ ಮತ್ತು ಬಿಗ್ ಇಂಟೆಸ್ಟೈನ್ ಅಂತ ಕರಿತೀವಿ. ದೊಡ್ಡ ಕರಳು ಸಣ್ಣ ಕರಳು. ಕರಳಿಗೆ ಇಂಟೆಸ್ಟೈನ್ ಅಂತ ಕರಿತೀವಿ. ಇನ್ನು ತೊಡೆ ಥೈ ಥೈ ಅಂತ ಕರಿತೀವಿ. ಕಾಲು ಲೆಗ್ ಲೆಗ್. ಮೊಣಕಾಲು ಮೊಣಕಾಲಿಗೆ ನೀ ಅಂತ ಕರಿತೀವಿ ನೀ. ಇನ್ನು ಮಂಡಿ ಚಿಪ್ಪು ಮಂಡಿ ಚಿಪ್ಪುಗೆ ನೀ ಪ್ಯಾನ್ ಅಂತ ಕರಿತೀವಿ ನೀ ಪ್ಯಾನ್. ಮಂಡಿ ಚಿಪ್ಪು ನೀ ಪ್ಯಾನ್. ಹಿಂಗಾಲು ಹಿಂಡ್ ಲೆಗ್ ಹಿಂಡ್ ಲೆಗ್ ಹಿಂಡ್ ಲೆಗ್. ಇನ್ನು ಮುಂಗಾಲು ಮುಂಗಾಲಿಗೆ ಫಾರ್ ಲೆಗ್ ಅಂತ ಕರಿತೀವಿ. ಮೀನಖಂಡ ಮೀನಖಂಡಕ್ಕೆ ಕಾಫ್ ಅಂತ ಕರಿತೀವಿ ಕಾಫ್. ಪಾದ ಫುಟ್ ಫುಟ್. ಹಿಮ್ಮಡಿ ಹಿಮ್ಮಡಿ ಹೀಲ್ ಹೀಲ್. ಅಂಗಾಲು ಅಂಗಾಲು ಸೋಲ್ ಸೋಲ್. ತುದಿಗಾಲು ಟಿಪ್ ಟೋ. ಕಾಲಿನ ಬೆರಳು ಟೋ. ಕಾಲಿನ ಬೆರಳುಗಳಿಗೆ ಟೋ ಅಂತೀವಿ. ಕೈನ ಬೆರಳುಗಳಿಗೆ ಫಿಂಗರ್ಸ್ ಅಂತ ಕರಿತೀವಿ. ಗ್ರಂಥಿಗಳು ಗ್ಲ್ಯಾಂಡ್ಸ್ ಗ್ಲ್ಯಾಂಡ್ಸ್. ಮಚ್ಚೆ ಸ್ಕಾರ್ ಸ್ಕಾರ್. ಎಲುಬು ಬೋನ್ಸ್ ಬೋನ್ಸ್. ಇನ್ನು ಮೀಸೆ ಮೋಸ್ಟ್ಯಾಚ್ ಅಂತ ಕರಿತೀವಿ. ಗಡ್ಡಕ್ಕೆ ಬೇರ್ಡ್ ಅಂತ ಕರಿತೀವಿ. ಕೆಲವೊಂದು ವರ್ಡ್ಗಳು ರಿಪೀಟ್ ಆಗಿದ್ದಾವೆ. ಇನ್ನು ತುಟಿ ಲಿಪ್ಸ್ ಅಂತ ಕರಿತೀವಿ. ನಾಲಿಗೆ ಟಂಗ್. ದವಡೆ ಹಲ್ಲಿಗೆ ಮೋಲಾರ್ ಅಂತ ಕರಿತೀವಿ. ದವಡೆ ಹಲ್ಲು ಮೋಲಾರ್. ಇನ್ನು ದವಡೆಗೆ ಝಾ ಅಂತ ಕರಿತೀವಿ ಝಾ. ಗಂಟಲಿಗೆ ಥ್ರೋಟ್ ಅಂತ ಕರಿತೀವಿ ಥ್ರೋಟ್. ಭುಜ ಅಥವಾ ಹೆಗಲಿಗೆ ಶೋಲ್ಡರ್ ಅಂತ ಕರಿತೀವಿ. ಮಣಿಕಟ್ಟಿಗೆ ರಿಸ್ಟ್ ಅಂತ ಕರಿತೀವಿ. ಅಗೈನ್ ಕೈಗೆ ಹ್ಯಾಂಡ್ ಅಂತೇಳಿ ಕರಿತೀವಿ. ಅಂಗೈಗೆ ಪಾಮ್ ಅಂತ ಕರಿತೀವಿ. ಮುಷ್ಟಿ ಒಂದು ಬೆರಳನ್ನು ಎಲ್ಲ ಸೇರಿಸಿ ಮುಷ್ಟಿ ಮಾಡಿದ್ರೆ ಅದಕ್ಕೆ ಫಿಸ್ಟ್ ಅಂತ ಕರಿತೀವಿ ಫಿಸ್ಟ್. ಉಗುರಿಗೆ ನೇಲ್ಸ್ ಅಂತ ಕರಿತೀವಿ. ತೊಡೆ ಥೈ ಅಂತ ಕರಿತೀವಿ. ಮೊಣಕಾಲಿಗೆ ನೀ ಅಂತ ಕರಿತೀವಿ. ಪಾದಕ್ಕೆ ಸೋಲ್ ಅಂತ ಕರಿತೀವಿ ಸೋಲ್. ರೋಮ ದೇಹದ ಭಾಗದಲ್ಲಿ ಕೈ ಮತ್ತು ಕಾಲು ಭಾಗದಲ್ಲಿ ಕಾಣುವಂತಹ ಚಿಕ್ಕ ಚಿಕ್ಕ ಕೂದಲುಗಳಿಗೆ ರೋಮ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷಲ್ಲಿ ವೆಲಸ್ ಹೇರ್. ಇನ್ನು ಕಣ್ಣುಗುಡ್ಡೆಗೆ ಐಬಾಲ್ ಅಂತ ಕರಿತೀವಿ ಐಬಾಲ್. ಗದ್ದಕ್ಕೆ ಚಿನ್ ಅಂತ ಕರಿತೀವಿ ಚಿನ್. ಇನ್ನು ಬೆರಳಿಗೆ ಫಿಂಗರ್ ಅಂತೇಳಿ ಕರಿತೀವಿ ಫಿಂಗರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 100 ಪದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಇಂಗ್ಲೀಷ್ ಪದಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.